ಬಂಧುಗಳೇ, ನೀವು ನೋಡ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್. ಇಲ್ಲಿವರೆಗೂ ಯಾರಾದರೂ ಸಬ್ಸ್ಕ್ರೈಬ್ ಆಗದೇನೆ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಲೈಕ್ ಮಾಡಿ, ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಬೆಲ್ ಐಕನ್ ಒತ್ತೋದು ತಪ್ಪದೇ ಮರೆಯಬೇಡಿ. ಪಕ್ಕದಲ್ಲಿರುವ ಆಲ್ ಬಟನ್ ಪ್ರೆಸ್ ಮಾಡೋದ್ರ ಮೂಲಕ ಪ್ರತಿದಿನ ಹೊಸ ಹೊಸ ವರದಿಗಳ ವಿಡಿಯೋಗಳನ್ನು ಗಮನಿಸ್ಬೋದು. ಬಂಧುಗಳೇ, ವಿಶೇಷ ಚೇತನರ ಹಲವಾರು ವಿಚಾರಗಳು ಬಂದಾಗ ಕೆಲವೊಂದು ವಿಚಾರ ತಮಗೆ ತಿಳಿಸುವ ಮೂಲಕ ಮತ್ತು ನಿಮ್ಮ ಗಮನಕ್ಕೆ ತರುವ ಮೂಲಕ, ಅಂದರೆ ವೀಕ್ಷಕರ ಗಮನಕ್ಕೆ ತರುವ ಮೂಲಕ ಮತ್ತು ಅಂಗವಿಕಲರ ಗಮನಕ್ಕೆ ತರುವ ಮೂಲಕ ಒಂದು ವರದಿಗಳನ್ನು ಲೈವ್ ಆಗಿ ಮಾಡ್ತಕ್ಕಂಥ ಒಂದು ಪ್ರಯತ್ನ ನಾನು ಮಾಡ್ತಾ ಇರ್ತೀನಿ. ಅದಕ್ಕೆ ಇವತ್ತೊಂದು ವಿಷಯದ ಬಗ್ಗೆ ತಮಗೆ ಲೈವ್ ಮೂಲಕ ಪ್ರಸಾರ ಮಾಡಿ ತಮ್ಮ ಜೊತೆಗೆ ವಿಚಾರ ತಿಳಿಸ್ಬೇಕು ಅಂಥೇಳಿ ಈ ಒಂದು ವರದಿ ಮಾಡ್ತಾಯಿದ್ದೀನಿ. ವಿಶೇಷ ಚೇತನರಿಗೆ ತಮಗೆಲ್ಲ ಗೊತ್ತಿದ್ದ ಹಾಗೆ ಈ ಮೊದಲು ಅಂಗವಿಕಲರ ಪ್ರಮಾಣ ಪತ್ರಗಳು ಸುಮಾರು ದಿನಗಳ ಹಿಂದೆ ಬರೀ ಒಂದು ಸಿಂಗಲ್ ಲೆಟ್ರಲ್ಲಿ ಬರ್ತಾಯಿತ್ತು. ಅಂದರೆ ಒಂದು ಎನೆಕ್ಸರಿ ಅಂತೇಳಿ ಬರ್ತಿತ್ತು, ಎನೆಕ್ಸರ್ 1 ಅಂತೇಳಿ. ಅದು ಹಳೆಯ ಒಂದು ಫಾರ್ಮೆಟಲ್ಲಿ ವಿಶೇಷ ಚೇತನರಿಗೆ ಗುರುತಿನ ಚೀಟಿಗಳನ್ನು ಕೊಡ್ತಾ ಒಂದು ಪದ್ಧತಿ. ಆವಾಗ ಗುರುತಿನ ಚೀಟಿ ಅಂದರೆ ಅಂಗವಿಕಲರ ಒಂದು ಪ್ರಮಾಣ ಪತ್ರ ಅಂತ ಆವಾಗ ಕೊಡ್ತಾಯಿದ್ರು ಅಂಗವಿಕಲತೆಯ ಬಗ್ಗೆ. ಅದು ಜಿಲ್ಲಾ ಕಚೇರಿ, ಜಿಲ್ಲಾ ಆಸ್ಪತ್ರೆಗಳಲ್ಲಿ ಮತ್ತು ಜಿಲ್ಲಾ ವೈದ್ಯಾಧಿಕಾರಿಗಳಿಂದ ಒಂದು ಆ ಸಂಬಂಧಪಟ್ಟ ವೈದ್ಯರಿಂದ ಪ್ರಮಾಣ ಪತ್ರ ಕೊಡ್ತಕ್ಕಂಥ ಒಂದು ಸಂಪ್ರದಾಯ ಹಿಂದೆ ಇತ್ತು. ಮುಂದೆ ಬೆಳೀತಾ ಬೆಳೀತಾ ಅದನ್ನು ಇಲಾಖೆ ಅದನ್ನು ಪರಿಷ್ಕರಣೆ ಮಾಡ್ತಾ ಮತ್ತು ಹೊಸದಾಗಿ ಒಂದು ನಿಯಮಗಳನ್ನು ತರುತ್ತಾ ಅದನ್ನು ಒಂದು ಪುಸ್ತಕ ರೂಪದಲ್ಲಿ ಕಾರ್ಯರೂಪಕ್ಕೆ ತಂದು, ಅಂದರೆ ಅಂಗವಿಕಲರ ಗುರುತಿನ ಚೀಟಿ ಪುಸ್ತಕ ರೂಪದಲ್ಲಿ ವಿತರಣೆ ಮಾಡುವಂಥ ಒಂದು ನಿಯಮನ ಜಾರಿ ತಂತು. ಆ ಪುಸ್ತಕದ ರೂಪದಲ್ಲಿ ಸುಮಾರು ವರ್ಷಗಳವರೆಗೆ, ಅಂದರೆ ಸುಮಾರು ಒಂದು 15-20 ವರ್ಷ ನಾವು ಅದೇ ಒಂದು ಗುರುತಿನ ಚೀಟಿ, ಅಂದರೆ ಅಂಗವಿಕಲರ ಗುರುತಿನ ಚೀಟಿ ಪುಸ್ತಕ ರೂಪದಲ್ಲಿ ಪ್ರಮಾಣ ಪತ್ರಗಳನ್ನು ಪಡೆದು ಎಲ್ಲೇ ದಾಖಲಾತಿ ಕೇಳಿದರೂ ಸಹಿತ ಅಂಗವಿಕಲರ ಪ್ರಮಾಣ ಪತ್ರ ಕೇಳಿದಾಗ ಅವೆಲ್ಲವನ್ನು ಜೆರಾಕ್ಸ್ ಮಾಡಿ ನಾವು ದಾಖಲಾತಿಗಳನ್ನು ಲಗತ್ತಿಸುವಂಥ ಒಂದು ಪದ್ಧತಿ ನಡೆದುಕೊಂಡು ಬರ್ತಾಯಿತ್ತು. ಆದರೆ ಇತ್ತೀಚಲಾಗಿ ಕೇಂದ್ರ ಸರ್ಕಾರ ಯುನಿಕ್ ಡಿಸಬಿಲಿಟಿ ಕಾರ್ಡ್ ಅಂತೇಳಿ, ನಿಮಗೆಲ್ಲ ಗೊತ್ತಿದ್ದ ಹಾಗೆ UDID ಕಾರ್ಡ್ ಅಂತೇಳಿ ಕಾರ್ಯರೂಪಕ್ಕೆ ತಂತು. ಈ ಒಂದು ಬಂದಂಥ UDID ಬಂದ ಮೇಲೆ ಒಂದು ಇಡೀ ದೇಶದಾದ್ಯಂತ ಈ ಮೊದಲು ಏನಾಗ್ತಿತ್ತು, ಆಯಾ ರಾಜ್ಯದ ಒಂದು ನಿಯಮಾವಳಿ ಪ್ರಕಾರ ಒಂದು ಗುರುತಿನ ಚೀಟಿಯನ್ನು ಕೊಡೋ ಪದ್ಧತಿ ಇತ್ತು. ಅಂದ್ರೆ ಒಂದು ಅಂಗವಿಕಲತೆ ಗುರುತಿನ ಚೀಟಿ ಕೊಡೋದೇನಂದ್ರೆ ಆಯಾ ರಾಜ್ಯ ಸರ್ಕಾರ ಏನು ನಿಯಮ ಮಾಡಿರ್ತದೆ ಆ ನಿಯಮಾವಳಿ ಪ್ರಕಾರ ಗುರುತಿನ ಚೀಟಿಯನ್ನು ಕೊಡೋ ಪದ್ಧತಿ ನಡೆದುಕೊಂಡು ಬರ್ತಾಯಿತ್ತು. ಬಟ್ ಇತ್ತೀಚಲಾಗಿ ಕೇಂದ್ರ ಸರ್ಕಾರ ಒಂದು ನಿಯಮನ ತಂದು, ಅಂದರೆ ದೇಶದ ಯಾವುದೇ ಮೂಲೆಯಲ್ಲಿ ಒಬ್ಬ ಅಂಗವಿಕಲ ಇದ್ದರೂ ಸಹಿತ ಅವನಿಗೆ ಯುನಿಕ್ ಡಿಸಬಿಲಿಟಿ ಕಾರ್ಡ್, ಅಂದರೆ ಒಂದೇ ಗುರುತಿನ ಚೀಟಿ ಕಾರ್ಡ್, ಅಂದರೆ ನಂಬರ್ಸ್ ಇರ್ತದೆ, ಯುನಿಕ್ ಡಿಸಬಿಲಿಟಿ ನಂಬರ್ ಇರ್ತಕ್ಕಂಥ ಒಂದು ಕಾರ್ಡನ್ನು ಕೇಂದ್ರ ಸರ್ಕಾರ ಜಾರಿ ತಂದ ಮೇಲೆ ಅದನ್ನು ನಾವು ನೀವೆಲ್ಲ ಪಡಿತಾ ಇದ್ದೀವಿ. ಮತ್ತು ಈಗ ಅದನ್ನು ಎಲ್ಲೇ ದಾಖಲಾತಿ ಕೇಳಿದಾಗ ಅದನ್ನು ಲಗತ್ತಿಸುವಂಥ ಒಂದು ಪ್ರಕ್ರಿಯೆ ಚಾಲೂ ಆಗಿದೆ. ಈ ಯುನಿಕ್ ಡಿಸಬಿಲಿಟಿ ಕಾರ್ಡ್ ಪಡಿಬೇಕಾದ್ರೆ ತಾಲೂಕಾ ವೈದ್ಯಾಧಿಕಾರಿಗಳಲ್ಲಿ ಹೋಗಿ ಅಥವಾ ಜಿಲ್ಲಾ ವೈದ್ಯಾಧಿಕಾರಿಗಳಲ್ಲಿ ಹೋಗಿ ಅರ್ಜಿ ಸಲ್ಲಿಸಿ, ಮೊದಲು ಮ್ಯಾನ್ಯುವಲ್ ಇತ್ತು ಸುಮಾರು ವರ್ಷಗಳಿಂದ. ಅದೊಂದು ಮ್ಯಾನ್ಯುವಲ್ ತುಂಬಿದ ಮೇಲೆ ಅಲ್ಲಿ ಇರ್ತಕ್ಕಂಥ ಕಂಪ್ಯೂಟರ್ ಆಪ್ರೇಟರ್ ಅದನ್ನು ಆನ್ಲೈನಲ್ಲಿ ಫೀಡ್ ಮಾಡಿ ಕೊಡ್ತಾಯಿದ್ರು. ಬಟ್ ಇತ್ತೀಚಲಾಗಿ ಅದು ಒಂದು ಬದಲಾವಣೆ ಮಾಡಿ ಆನ್ಲೈನಲ್ಲಿ ಅರ್ಜಿ ಸಲ್ಲಿಸಿ ಅದನ್ನು ಆನ್ಲೈನಲ್ಲೇ ಅರ್ಜಿ ಪಡೆದು ಅದನ್ನು ಆ ಸಂಬಂಧಪಟ್ಟ ತಾಲೂಕು ವೈದ್ಯಾಧಿಕಾರಿಗಳಿಗೆ ಭೇಟಿಯಾಗಿ ತಮ್ಮ ಮೌಲ್ಯಮಾಪನ, ಅಂದರೆ ಅವರ ತಪಾಸಣೆ ಮಾಡಿದ ತಕ್ಷಣ ಒಂದು ಯುನಿಕ್ ಡಿಸಬಿಲಿಟಿ ಕಾರ್ಡ್ ಕೊಡ್ತಕ್ಕಂಥ ಪದ್ಧತಿ ಜಾರಿಯಲ್ಲಿ ಬಂತು. ಈಗ ಯುನಿಕ್ ಡಿಸಬಿಲಿಟಿ ಕಾರ್ಡ್ ಅಂದರೆ ಏನು ಅಂತಂದರೆ, ತಮಗೆಲ್ಲ ಗೊತ್ತಿದ್ದ ಹಾಗೆ ಒಬ್ಬ ಅಂಗವಿಕಲನಿಗೆ ಒಂದು UDID ಕಾರ್ಡ್, ಅಂದರೆ ಒಂದೇ ನಂಬರಿನ ಕಾರ್ಡ್. ಅಂದರೆ ಈಗ ಹೆಂಗೆ ಆಧಾರ್ ಕಾರ್ಡ್ ಇರ್ತಲ್ಲ, ಆಧಾರ್ ಕಾರ್ಡ್ ನಂಬರ್ ಒಂದೇ ಇರ್ತದೆ. ಇಡೀ ದೇಶದ ಯಾವುದೇ ಮೂಲೆಯಲ್ಲಿದ್ದರೂ ಸಹಿತ ಅವನಿಗೆ ಆಧಾರ್ ಕಾರ್ಡ್ ನಂಬರ್ ಒಂದೇ ಇರ್ತದೆ. ಬಟ್ ಅಡ್ರೆಸ್ ಬದಲಾವಣೆ ಮಾಡ್ಕೋಬೋದು ಮತ್ತು ಅಲ್ಲೇನಾದರೂ ತಿದ್ದುಪಡಿ ಮಾಡ್ಬೋದು. ಅದ್ರ ತಿದ್ದುಪಡಿ ಮಾಡಿದ್ರೂ ಸಹಿತ ನಂಬರ್ ಇರೋದು ಮಾತ್ರ ಒಂದೇ. ಹಾಗೆಯೇ ಸಹಿತ ಯುನಿಕ್ ಡಿಸಬಿಲಿಟಿ ಕಾರ್ಡ್, ಅಂದರೆ ಅಂಗವಿಕಲರ ಗುರುತಿನ ಚೀಟಿ UDID ಕಾರ್ಡು ಸಹಿತ ಒಂದೇ ನಂಬರಿನ ಕಾರ್ಡ್ಗಳನ್ನು ಬರ್ತಕ್ಕಂಥ ನಿಯಮನ ಜಾರಿ ಬಂತು. ಆದರೆ ಇತ್ತಿತ್ತಲಾಗಿ ಕೆಲವೊಂದು ಜಿಲ್ಲೆಯಲ್ಲಿ ಕೆಲವೊಂದು ಕಡೆ ಒಂದು ಯುನಿಕ್ ಡಿಸಬಿಲಿಟಿ ಕಾರ್ಡು ಸಹಿತ ಇಲ್ಲಿಯೂ ಸಹಿತ ಏನೋ ವಾಮಮಾರ್ಗ ಹಿಡಿದು ಒಬ್ಬೊಬ್ಬರೇ ಎರಡೆರಡು
UDID ಕಾರ್ಡ್ ಪಡೆದಿರೋ ಮಾಹಿತಿ ನಮ್ಮ ಗಮನಕ್ಕೆ ಬಂದ ವಿಚಾರ ಇಟ್ಕೊಂಡು ತಮಗೆ ಇವತ್ತು ಈ ವಿಷಯ ತಿಳಿಸಲು ಪ್ರಯತ್ನ ಮಾಡ್ತಾಯಿದ್ದೀನಿ. ಅಂದರೆ UDID ಕಾರ್ಡ್ ಅಂದರೆ ಒಬ್ಬ ಅಂಗವಿಕಲನಿಗೆ ಒಂದೇ ನಂಬರಿನ ಕಾರ್ಡ್. ಆ ನಂಬರ್ UDID ಕಾರ್ಡ್ ಒಬ್ಬ ಅಂಗವಿಕಲನಿಗೆ ಒಂದೇ ಇರ್ತದೆ. ಬಟ್ ಇನ್ನೂ ನಮ್ಮ ಈ ಅಂಗವಿಕಲರು ಸುಮಾರು ಜನ ಅಂಗವಿಕಲರು ಏನು ಮಾಡ್ತಾರೆ, ಪರ್ಸೆಂಟೇಜ್ ಬಂದಿಲ್ಲ ಅಂಥೇಳಿ ಕೆಲವರು ಏನೋ ಪ್ರಯತ್ನ ಮಾಡಿ ಇನ್ನೂ ಪರ್ಸೆಂಟೇಜ್ ವಿಚಾರ ಬಂದಾಗ ಕೆಲವೊಬ್ಬರು ನನ್ನ ಮೇಗೂ ಆರೋಪ ಮಾಡಿದರು, ನನಗೆ ಪರ್ಸೆಂಟೇಜ್ ಇಲ್ಲ, ಇವನು ಹ್ಯಾಂಡಿಕ್ಯಾಪ್ಟ್ ಅಲ್ಲ ಅಂಥೇಳಿ ನನಗೂ ಸಹಿತ ಮರುಮೌಲ್ಯಮಾಪನ ಮಾಡಿದರು. ಈ ಜಿಲ್ಲಾ ಅಂಗವಿಕಲ ಅಧಿಕಾರಿಗಳಿಗೆ ಏನೋ ಕಂಪ್ಲೇಂಟ್ ಮಾಡಿದ್ರಂತ ಜಿಲ್ಲಾ ಅಂಗವಿಕಲ ಕಲ್ಯಾಣಾಧಿಕಾರಿಗಳು ನನಗೂ ಸಹಿತ ಮರು ತಪಾಸಣೆ ಮಾಡ್ಸೋಕ್ಕೆ ಪ್ರಯತ್ನ ಮಾಡಿದರು. ಆದರೂ ಸಹಿತ ನಾವು ಯಾಕಂದರೆ ಹುಟ್ಟಿನಿಂದ ಅಂಗವಿಕಲನಾಗಿರೋದ್ರಿಂದ ಅದಕ್ಕೆ ಯಾವುದೋ ಭಯ ಪಡದೇ ಮತ್ತೆ ಮರು ತಪಾಸಣೆ ಮಾಡಿಸಿದ್ದೀನಿ. ಈ ವಿಚಾರ ಯಾಕೆ ಹೇಳ್ತೀನಿ ಅಂದರೆ, ನಾವು ಯಾರಾದರೂ ಈ ಥರ ಪ್ರಮುಖರು ಅಂತಕ್ಕಂಥವ್ರು ಏನಿರ್ತೀವಿ, ನಮ್ಮ ಹಿಂದೆ ಸುಮಾರು ಜನ ನಾವು ಏನೋ ಒಳ್ಳೇದು ಹೇಳೋಕೆ ಹೋಗ್ತಿರ್ತೀವಲ್ಲ, ನಮ್ಮ ಮೇಲೆ ಕೆಲವರು ದ್ವೇಷ ಸಾಧಿಸ್ತಕ್ಕಂಥ ಸಂದರ್ಭಗಳು ಇರ್ತಾವೆ. ಇರಲಿ, ಪರವಾಗಿಲ್ಲ, ಅವರವರ ಮನಸ್ಥಿತಿ ಅವ್ರಿಗೆ ಬಿಟ್ಟಿದ್ದು. ಆದರೆ ಇವತ್ತು ಹೇಳಕ್ಕೆ ಹೊರಟಿದ್ದೆ ಅಂದರೆ, UDID ಕಾರ್ಡ್ ಅಂದರೆ ಒಂದೇ ಅಂಗವಿಕಲ ಗುರುತಿನ ಚೀಟಿ ಇರಬೇಕು ಅಂತಕ್ಕಂಥ ಒಂದು ನಿಯಮ. ಆದರೆ ಇಲ್ಲಿ ನಾವು ಒಂದು ವಿಚಾರ ಬಂತು. ಆ ವಿಚಾರ ಏನಂತಂದರೆ, ಒಬ್ಬನೇ ಅಂಗವಿಕಲ 2 ಕಾರ್ಡ್ ತಗೊಳ್ಳೋ ವಿಚಾರಗಳು ಈ ರಾಜ್ಯದಲ್ಲಿ ನಡೀತಾ ಇದೆ ಅನ್ನತಕ್ಕಂಥ ವಿಚಾರ. ಅದನ್ನು ನಾವು ಅಂಥ ಒಂದು ಉದಾಹರಣೆಯನ್ನು ನಿಮಗೆ ನಮ್ಮ ಸ್ಕ್ರೀನ್ ಮೇಲೆ, ನಮ್ಮ ಚಾನಲ್ ಸ್ಕ್ರೀನ್ ಮೇಲೆ ತಮಗೆ ಹಾಕ್ತೀವಿ. ಬಟ್ ಅದರಲ್ಲಿ ಕೆಲವೊಂದು ಬದಲಾವಣೆ ಮಾಡಿರ್ತೀವಿ. ಅಂದರೆ ಏನೋ ಒಂದು ಬದಲಾವಣೆ ಮಾಡಿರ್ತೀವಿ, ಯಾಕಂದರೆ ಆ ವ್ಯಕ್ತಿಯ ವಿಚಾರ ಯಾರಿಗೂ ಗೊತ್ತಾಗಬಾರ್ದು ಅಂಥೇಳಿ. ಅದಕ್ಕೆ ಇಲ್ಲಿ ಹೇಳೋಕೆ ಹೊರಟಿದಂದರೆ, UDID ಕಾರ್ಡ್ ಪಡೆಯುವಲ್ಲಿಯೂ ಸಹಿತ ಈ ಥರ ವಾಮಮಾರ್ಗ ಹಿಡಿದು ಒಬ್ಬನೇ 2 ಕಾರ್ಡ್ ತೊಗೊಳ್ಳೋದು, ಪರ್ಸೆಂಟೇಜ್ ಬಂದಿಲ್ಲ ಅಂತೇಳಿ ಮತ್ತೆ ಮರುಮೌಲ್ಯಮಾಪನಕ್ಕೆ ಹೋಗೋದು, ಮತ್ತು ಆನ್ಲೈನಲ್ಲಿ ಅರ್ಜಿ ಹಾಕೋದು, ಈ ಥರ ಏನು ನಡೀತಾ ಇವೆ. ಇದನ್ನು ಇಲಾಖೆ ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸಬೇಕು. ಅಂಥವ್ರು ಯಾರಾದರೂ ಇದ್ದರೆ UDID ಕಾರ್ಡಿಗೆ ಮನೆಗೆ UDID ಕಾರ್ಡ್ ಅಂತೇನು ಮೊನ್ನೆ ನಿರ್ದೇಶಕರು ಒಂದು ಆನ್ಲೈನಲ್ಲಿ ಎಲ್ಲರಿಗೂ, ರಾಜ್ಯದ ಎಲ್ಲ VRWಗಳಿಗೆ, MRWಗಳಿಗೆ, URWಗಳಿಗೆ ಸಭೆ ತೊಗೊಂಡೇನು ಕಡ್ಡಾಯವಾಗಿ ಮನೆಗೆ ಹೋಗಿ UDID ಬಗ್ಗೆ ಮಾಹಿತಿ ತಗೊಳ್ತಕ್ಕಂಥ ಏನು ಈ ಅಭಿಯಾನ ಚಾಲೂ ಮಾಡ್ಯಾರಲ್ಲ, ಈ ಅಭಿಯಾನ ಸಂದರ್ಭದಲ್ಲಿ ಇಂಥ ಒಂದು ಕಾರ್ಡ್ಗಳನ್ನು ಸಹಿತ ಸೀಸ್ ಮಾಡಿ, ಅಂದರೆ 2 ಕಾರ್ಡ್ ಪಡೆದಂಥವ್ರನ್ನ ಗುರುತಿಸಿ ಅಂಥವರಲ್ಲಿರ್ತಕ್ಕಂಥ ಕಾರ್ಡ್ ಅವನ ನಿಜ ಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಗ್ರಾಮೀಣ ಅಂಗವಿಕಲರ ಪುನರ್ವಸತಿ ಕಾರ್ಯಕರ್ತರು ನಾವು ಮನೆ ಬಾಗಿಲಿಗೆ ಹೋಗಿರ್ತಾರಲ್ಲ, UDID ಕಾರ್ಡ್ ಪರಿಶೀಲನೆ ಮಾಡಿದಾಗ ಅಲ್ಲಿರ್ತಕ್ಕಂಥ UDID ಕಾರ್ಡ್ ಇವನಿಗೆ ಯಾವುದು ಸೂಟ್ ಆಗ್ತದೆ, ಯಾವುದು ಅರ್ಹತೆ ಇರ್ತದೆ, ಆ ನಿಜವಾದ ಸ್ಥಿತಿ ಏನದ ಅದನ್ನು ಅರ್ಥಕೊಂಡು 2 ಕಾರ್ಡ್ ಪಡೆದು ಜಿಲ್ಲಾ ಅಂಗವಿಕಲ ಕಲ್ಯಾಣಾಧಿಕಾರಿಗಳಿಗೆ ತಂದು ಪ್ರಸ್ತುತಪಡಿಸಿ ಆ ಕಾರ್ಡ್ಗಳನ್ನು ಪರಿಶೀಲನೆ ಮಾಡಿ ಯಾವುದು ಅರ್ಹತೆ ಇರ್ತಾನೋ ಆ ಕಾರ್ಡನ್ನು ಅವರಿಗೆ ಮುಟ್ಟಿಸುವಂಥ, ಅವನಿಗೆ ಕೊಡುವಂಥ ಪ್ರಯತ್ನ ಆಗಬೇಕು. ಹಾಗಾಗಿ ಇಲ್ಲಿ ಬಹುಮುಖ್ಯವಾದ ಅಂಶ ಏನಂದರೆ, ಒಬ್ಬ ಅಂಗವಿಕಲನಿಗೆ 2 UDID ಕಾರ್ಡ್ ತಗೊಳ್ತಕ್ಕಂಥ ವಿಚಾರ ಚಾನಲ್ ಗಮನಕ್ಕೆ ಬಂದ ಕಾರಣ ಈ 2 UDID ಕಾರ್ಡ್ ಯಾರು ಪಡೆದಿರ್ತಾರ ಅವರನ್ನು ಪರಿಶೀಲನೆ ಮಾಡಿ VRWಗಳು, MRWಗಳು ಮತ್ತು URWಗಳು ಇವರು ತಾವು ಗಮನಿಸಿ ಅಲ್ಲಿ ಯಾರು 2 ಕಾರ್ಡ್ ಪಡೆದಿರ್ತಾರ ವಾಮಮಾರ್ಗ ಹಿಡಿದು, ಅಥವಾ 2 ಸಲ ಅರ್ಜಿ ಹಾಕಿ ಪರ್ಸೆಂಟೇಜ್ ಬಂದಿಲ್ಲ ಅಂತೇಳಿ ಪ್ರಯತ್ನ ಮಾಡಿರ್ತಾರಲ್ಲ, ಅಂಥವ್ರನ್ನು ಗುರುತಿಸಿ ಇಲಾಖೆ ಗಮನಕ್ಕೆ ತಂದು ಅವರಿಗೆ ಯಾವುದು ಸೂಕ್ತ ಅನ್ನೋದನ್ನು ಇಲಾಖೆಯ ಜಿಲ್ಲಾ ಮಟ್ಟದ ಅಧಿಕಾರಿಗಳಿಗಾಗಲಿ ಅಥವಾ ತಾಲೂಕು ವೈದ್ಯಾಧಿಕಾರಿಗಳ ಗಮನಕ್ಕೆ ತಂದು ಅಥವಾ ಜಿಲ್ಲಾ ವೈದ್ಯಾಧಿಕಾರಿಗಳ ಗಮನಕ್ಕೆ ತಂದು ಆ ಒಂದು UDID ಕಾರ್ಡನ್ನು ಅವರಿಗೆ ಅರ್ಹತೆ ಆಧಾರದ ಮೇಲೆ ಅವರಿಗೆ ಕೊಟ್ಟು ಉಳಿದ UDID ಕಾರ್ಡನ್ನು ಅದು ಇಲಾಖೆಗೆ ಸರೆಂಡರ್ ಮಾಡಿ, ಈ ಥರ ಆಗ್ತಕ್ಕಂಥ ತಪ್ಪು ದಾರಿಗೆ ಹೋಗ್ತಕ್ಕಂಥ ಏನು ವಿಶೇಷಚೇತನರ ಪರಿಶೀಲನೆ ಮಾಡಿ ಇದ್ರ ಬಗ್ಗೆಯೂ ಸಹಿತ ಇಲಾಖೆ ಗಮನ ಹರಿಸ್ಬೇಕಂತೇಳಿ ಈ ಒಂದು ವರದಿ ತಮಗೆ ಅರ್ಪಿಸ್ತಾ ಇದ್ದೀನಿ. ಅಂದರೆ ಒಬ್ಬರಿಗೆ ಒಂದೇ UDID ಕಾರ್ಡ್ ಇರಲಿ, ಯಾಕಂದರೆ ಅವನಿಗೆ ಯಾವುದು ಅನುಕೂಲ ಆಗ್ತದೆ ಅದನ್ನು ಅವನು ಸಲ್ಲಿಸುವಂಥ ಪ್ರಯತ್ನ ಮಾಡ್ತಾ ಇರ್ತಾರೆ. ಅದಕ್ಕೆ ಈ ವಿಚಾರ ನಮ್ಮ ಗಮನಕ್ಕೆ ಬಂದು, ನಮ್ಮ ಚಾನಲ್ ಗಮನಕ್ಕೆ ಬಂದ ಕಾರಣ ಇದನ್ನು ತಮಗೆ ಪ್ರಸ್ತುತಪಡಿಸ್ತಾ ಇದ್ದೀವಿ. ಅದಕ್ಕೆ ಮುಂದಿನ ದಿನ UDID ಕಾರ್ಡ್ ಅಂದರೆ ಒಂದೇ ಇರಬೇಕು, ಒಂದೇ ನಂಬರ್ನ ಕಾರ್ಡ್ ಇರಬೇಕು. ಕಾರ್ಡ್ಗಳು ಕೆಲವೊಬ್ಬರಿಗೆ 2 ತಗೊಳ್ತಕ್ಕಂಥ ಯಾರಾದರೂ ಇದ್ದರೆ ಅದನ್ನು ಪರಿಶೀಲನೆ ಮಾಡಿ ಇಲಾಖೆಗೆ ಸರೆಂಡರ್ ಮಾಡಿ ಅವನಿಗೆ ಯಾವುದು ಅರ್ಹತೆ ಇರ್ತದೆ ಅದನ್ನು ಕೊಟ್ಟು ಅವನಿಗೆ ಮುಂದಿನ ದಿನ ಸರ್ಕಾರಿ ಸೌಲಭ್ಯ ಪಡೆಯಲಿಕ್ಕೆ ಅವರಿಗೆ ವ್ಯವಸ್ಥೆ ಮಾಡಿಕೊಡ್ಬೇಕಂತೇಳಿ ನಮ್ಮ ಈ ಒಂದು ವರದಿಯನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ, ಧನ್ಯವಾದಗಳು.